ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಜಕೀಯ ಎಂಟ್ರಿ ಕುರಿತು ಮತ್ತೊಮ್ಮೆ ಕಾವು ಸಿಕ್ಕಿದೆ. ಚೆನ್ನೈನಲ್ಲಿ ನಡೆದ ಟಾಕ್ಸಿಕ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಹೋಸ್ಟ್ ಕೇಳಿದ ರಾಜಕೀಯ ಪ್ರಶ್ನೆಗೆ ಯಶ್ ನೀಡಿದ ಉತ್ತರ ಇದೀಗ ಗಮನ ಸೆಳೆಯುತ್ತಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ವಿಜಯ್ ಮಾಡಿದ ರೀತಿ ಕರ್ನಾಟಕದಲ್ಲಿ ಯಶ್ ಸಹ ರಾಜಕೀಯ ಬರುವ ಬಗ್ಗೆ ಮಾತನಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಟಾಕ್ಸಿಕ್ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮದ ಹೋಸ್ಟ್ ಕೇಳಿದ ರಾಜಕೀಯ ಪ್ರಶ್ನೆಗೆ ಯಶ್ ತಮ್ಮ ಮುಂದಿನ ಪಯಣ ಮತ್ತು ಅಭಿಮಾನಿಗಳ ಮೇಲಿನ ತಮ್ಮ ನಂಬಿಕೆಯನ್ನ ಮಾತುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದ ಜನನಾಯಕನ್ ಸಿನಿಮಾದ ಬಳಿಕ ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾದರು. ಇದೀಗ ನೀವು ಕೂಡ ಕೆವಿಎನ್ ನಿರ್ಮಾಣದ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿದ್ದೀರಿ, ಮುಂದೆ ಏನು? ಈ ಪ್ರಶ್ನೆಗೆ ಸಹಜವಾಗಿಯೇ ಯಶ್ ಪಾಲಿಟಿಕ್ಸ್ ಎಂಟ್ರಿ ಬಗ್ಗೆ ಮಾತುಗಳು ಕುತೂಹಲ ಮೂಡಿಸುತ್ತಿತ್ತು. ಹೋಸ್ಟ್ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದು, ಈಗಷ್ಟೇ ಜರ್ನಿ ಆರಂಭಿಸಿದ್ದೇನೆ, ಜನರನ್ನ ಎಂಟರ್ಟೈನ್ ಮಾಡುವುದು ಇನ್ನೂ ಸಾಕಷ್ಟಿದೆ. ಈ ಮೂಲಕ ಸದ್ಯಕ್ಕೆ ತಮ್ಮ ಗಮನ ಸಿನಿಮಾ ಮತ್ತು ಮನೋರಂಜನೆ ಮೇಲೆಯೇ ಇದೆ ಎಂದು ಸಂದೇಶ ನೀಡಿದ್ದಾರೆ. ನಾವು ಏನಾಗಬೇಕು ಅನ್ನೋದು ಜನರೇ ಡಿಸೈಡ್ ಮಾಡ್ತಾರೆ. ಯಶ್ ತಮ್ಮ ಬೆಳವಣಿಗೆ ಹಿಂದಿನ ಅಭಿಮಾನಿಗಳು ಮತ್ತು ಜನರ ಪಾತ್ರವನ್ನ ನೆನಪಿಸಿಕೊಂಡಿದ್ದಾರೆ. ಏನೂ ಅಲ್ಲದ ನಮ್ಮನ್ನ ಜನ ಸ್ಟಾರ್ ಮಾಡಿದ್ದಾರೆ, ನಾವು ಏನಾಗಬೇಕು ಅನ್ನೋದನ್ನ ಜನರೇ ಡಿಸೈಡ್ ಮಾಡ್ತಾರೆ ಎಂದು ಹೇಳಿದ್ದಾರೆ. ಯಶ್ ಅವರ ಈ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ. ಯಶ್ ತಮ್ಮ ಉತ್ತರದಲ್ಲಿ ರಾಜಕೀಯ ಪ್ರವೇಶದ ಬಗ್ಗೆ ಯಾವುದೇ ಸ್ಪಷ್ಟವಾಗಿ ಘೋಷಣೆ ಮಾಡಿಲ್ಲ. ಆದ್ರೆ ನಾವು ಏನಾಗಬೇಕು ಅನ್ನೋದು ಜನರೇ ಡಿಸೈಡ್ ಮಾಡ್ತಾರೆ ಎಂದು ಹೇಳಿರುವುದು ಚರ್ಚೆಗೆ ಕಾರಣವಾಗಿದೆ. ಸದ್ಯಕ್ಕೆ ಯಶ್ ಅವರ ಗುರಿ ಸಿನಿಮಾ ಮೇಲಿದ್ದು, ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಪ್ರವೇಶದ ಕುರಿತು ಯಾವುದೇ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ರಾಕಿಂಗ್ ಸ್ಟಾರ್ ಯಶ್ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾ ಬೇಡ್ವಾ? ಯಾವ ನಟ ರಾಜಕೀಯಕ್ಕೆ ಬಂದ್ರೆ ಸಕ್ಸಸ್ ಆಗಬಹುದು ಅಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡೋದ್ರ ಜೊತೆಗೆ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ.